Good morning, students. How are you all? I hope you are safe and healthy at home. Welcome to 5th EVS class. Students, Unit 7 in a Day 2, Day 3, Day 4 class na already ನೀವು Lead School at Home online class ಅಲ್ಲಿ watch ಮಾಡಿದ್ದೀರಾ. Isn't it, children? So once again I recapping the video for you to understand neatly. Okay, students, today we discuss about sources of light energy. Okay, students, see this picture. Yes, this is the sun, isn't it, children? Think, what type of source is the sun? So ಸನ್ನಿನ ಒಳಗೆ ಯಾವ ರೀತಿಯಾದಂತಹ ಸೋರ್ಸ್ ಇರುತ್ತೆ? ಥಿಂಕ್ ಮಾಡಿ ಮಕ್ಕಳ. Yes, the sun is a natural source of light energy, isn't it, children? ಸೊ ಸನ್ನಿನ ಒಳಗೆ ನ್ಯಾಚುರಲ್ ಆಗಿ ಯಾವ ಎನರ್ಜಿ ಇರುತ್ತೆ? ಲೈಟ್ ಎನರ್ಜಿ ಇರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಎನರ್ಜಿ ಇರುತ್ತೆ. ಯಾವುದದು? Yes, that is a heat energy. So the sun is a natural source of heat and light energy. Okay, students? Students, see this picture. Yes, this is the stars. Think, what type of source are the stars? ಸೊ ಸ್ಟಾರ್ಸಿನ ಒಳಗೂ ಕೂಡ ಯಾವ ರೀತಿಯಾದಂತಹ ಸೋರ್ಸ್ ಆಫ್ ಎನರ್ಜಿ ಇರುತ್ತೆ ನೋಡೋಣ. ಎಸ್, ದ ಸ್ಟಾರ್ಸ್ ಆರ್ ಅ ನ್ಯಾಚುರಲ್ ಸೋರ್ಸ್ ಆಫ್ ಲೈಟ್ ಎನರ್ಜಿ. ಸೊ ಸ್ಟಾರ್ಸಿನ ಒಳಗೂ ಕೂಡ ಅಷ್ಟೇ ನ್ಯಾಚುರಲ್ ಸೋರ್ಸ್ ಆಫ್ ಲೈಟ್ ಎನರ್ಜಿ ಇರುತ್ತೆ. ಓಕೆ ಸ್ಟೂಡೆಂಟ್ಸ್, see this picture. Yes, this is a candle, isn't it, children? Think, what type of source is candle? Candle ಒಳಗೆ ಯಾವ ರೀತಿಯಾದಂತಹ source of energy ಇರುತ್ತೆ? And where does the candle get energy from? So ಕ್ಯಾಂಡಲಿಗೆ ಎಲ್ಲಿಂದ ಎನರ್ಜಿ ಸಿಗತ್ತೆ? ಥಿಂಕ್ ಮಾಡಿ ಮಕ್ಕಳ. Yes, a candle is a man-made source of light energy. ಸೊ ಆ ಕ್ಯಾಂಡಲ್ಗೆ ತನ್ನದೇ ಆದಂತಹ ಲೈಟ್ ಎನರ್ಜಿ ಇರಲ್ಲ. ಅದು ಕ್ಯಾಂಡಲ್ ಒಂದು ಮ್ಯಾನ್ ಮೇಡ್ ಸೋರ್ಸ್ ಅಂತಂದ್ರೆ ಮನುಷ್ಯ ತಯಾರಿಸಿದಂತಹ ಒಂದು ವಸ್ತು ಅದು. ಸೊ ಯಾವ ಕೆಮಿಕಲ್ ಇಂದ ಅದನ್ನ ತಯಾರಿಸ್ತಾರೆ ಅಂತಂದ್ರೆ ದ ಕ್ಯಾಂಡಲ್ ಗೆಟ್ಸ್ ಎನರ್ಜಿ ಫ್ರಮ್ ಅ ವ್ಯಾಕ್ಸ್. ಸೊ ಇದು ವ್ಯಾಕ್ಸ್ ಅನ್ನೋದು ಒಂದು ಕೆಮಿಕಲ್ ಎನರ್ಜಿ. ಓಕೆ ಚಿಲ್ಡ್ರನ್, ಸೊ candle is a man-made source of light energy. Okay, next, so students, see this picture. Yes, this is a bulb, isn't it, children? Think, what type of source is the bulb and where does the bulb get energy from? ಸೊ ಈ ಬಲ್ಬ್ ಅಲ್ಲಿ ಯಾವ ರೀತಿಯಾದಂತಹ ಸೋರ್ಸ್ ಇದೆ ಅಂಡ್ ಸೊ ಇದಕ್ಕೆ ಸಿಗುವಂತಹ ಸೋರ್ಸ್ ಅಲ್ಲಿ ಯಾವ ಎನರ್ಜಿ ಇದೆ ಮತ್ತೆ ಆ ಎನರ್ಜಿ ಎಲ್ಲಿಂದ ಬರುತ್ತೆ ಅಂತ ಹೇಳ್ಬೇಕು. ಸ್ಟೂಡೆಂಟ್ಸ್, see this picture. A bulb is a man-made source of light energy. ಸೊ ಕ್ಯಾಂಡಲ್ ತರನೇ ಇದು ಕೂಡ man-made source of light energy. Okay, children, the bulb gets energy from electricity. ಸೊ ಆ ಬಲ್ಪಿಗೆ ಎನರ್ಜಿ ಎಲ್ಲಿಂದ ಸಿಗತ್ತೆ? ಎಲೆಕ್ಟ್ರಿಸಿಟಿಯಿಂದ ಸಿಗತ್ತೆ. ಓಕೆ ಚಿಲ್ಡ್ರನ್, ಸೊ ಹಾಗಾದ್ರೆ ಈ ಬಲ್ಪಿನ ಒಬ್ಬ ಸೈಂಟಿಸ್ಟ್ ಕಂಡುಹಿಡಿದ್ರು. ಆ ಸೈಂಟಿಸ್ಟಿನ ನೇಮ್ ಏನು? ಯಸ್, ಹಿ ಈಸ್ ಅ ಥಾಮಸ್ ಆಲ್ವಾ ಎಡಿಸನ್. ಯಾರು ಬಲ್ಪನ್ನ ಕಂಡುಹಿಡಿದಿದ್ದು? ಥಾಮಸ್ ಆಲ್ವಾ ಎಡಿಸನ್. ಅಂಡರ್ಸ್ಟುಡ್ ಸ್ಟೂಡೆಂಟ್? Students, did you know some creatures like jellyfish, fireflies and glowworms can produce a light? ಸೊ ಸಮುದ್ರದಲ್ಲಿ ವಾಸ ಮಾಡುವಂತಹ ಕೆಲವು ಜೀವಿಗಳು ಯಾವ್ದ್ಯಾವ್ದದು? ಜೆಲ್ಲಿಫಿಶ್, ಫೈರ್ಫ್ಲೈಸ್ ಅಂಡ್ ಗ್ಲೋವರ್ಮ್ಸ್ ಏನಿದೆಯಲ್ಲ ಅದು ಕೂಡ ಒಂದು ಲೈಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಏನನ್ನ ಯೂಸ್ ಮಾಡಿಕೊಂಡು? ಯೂಸಿಂಗ್ ಅ
ಸ್ಪೆಷಲ್ ಕೆಮಿಕಲ್ ಇನ್ ದರ್ ಬಾಡಿ. ಅದ್ರ ಬಾಡಿ ಒಳಗಡೆನೆ ಒಂದು ಸ್ಪೆಷಲ್ ಕೆಮಿಕಲ್ ಇರುತ್ತೆ, ಅದನ್ನ ಯೂಸ್ ಮಾಡಿಕೊಂಡು ಅದು ಲೈಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ದಿಸ್ ಇಸ್ ಕಾಲ್ಡ್ ಅ ಬಯೋಲುಮಿನೆಸೆನ್ಸ್ ಅಂಡ್ ಇಟ್ ಈಸ್ ಅನದರ್ ನ್ಯಾಚುರಲ್ ಸೋರ್ಸ್ ಆಫ್ ಲೈಟ್ ಎನರ್ಜಿ. ಸೊ ಇದಕ್ಕೆ ಈ ಜೀವಿಗಳನ್ನ ಏನಂತ ಹೇಳ್ತಾರೆ? ಬಯೋಲುಮಿನೋಸೆನ್ಸ್ ಅಂತ. ಬಯೋ ಅಂತಂದ್ರೆ ಒಂದು ಲಿವಿಂಗ್ ಬೀಯಿಂಗ್, isn't it children? ಲುಮಿನೋಸೆನ್ಸ್ ಅಂತಂದ್ರೆ ತನ್ನದೇ ಆದಂತಹ ಲೈಟ್ ಅನ್ನ ಹೊಂದಿರತ್ತೆ. ಓಕೆ, ಅದಕ್ಕೆ ಇದನ್ನ ನ್ಯಾಚುರಲ್ ಸೋರ್ಸ್ ಆಫ್ ಲೈಟ್ ಎನರ್ಜಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಓಕೆ, ನೆಕ್ಸ್ಟ್, do you know what is bioluminescence? Bioluminescence is the production and emission of light by the living organism. ಸೊ ಬಯೋಲುಮಿನೆಸೆನ್ಸ್ ಅಂತಂದ್ರೆ ಏನು? ಸೊ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಅಲ್ಲಿ ಲೈಟು ಅದರ ಬಾಡಿಯಿಂದ ಪ್ರೊಡ್ಯೂಸ್ ಆಗುತ್ತೆ ಅಥವಾ ಎಮಿಟ್ ಆಗುತ್ತೆ, ಅದನ್ನ ನಾವೇನಂತ ಹೇಳ್ತೀವಿ? ಬಯೋಲುಮಿನೆಸೆನ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಸಿ ದಿಸ್ ಪಿಕ್ಚರ್. ದಿಸ್ ಇಸ್ ಅ ಜೆಲ್ಲಿ ಫಿಶ್. ಸೊ ಈ ಜೆಲ್ಲಿ ಫಿಶ್ ಯಾವ ಕಲರ್ ಲೈಟ್ ಇದೆ ಇದರಲ್ಲಿ? ಬ್ಲೂ ಕಲರ್ ಲೈಟ್ ಅನ್ನ ಎಮಿಟ್ ಮಾಡುತ್ತೆ. ಸೊ ಇದಕ್ಕೆ ಏನಂತ ಹೇಳ್ತೀವಿ? ಬಯೋಲುಮಿನೆಸೆನ್ಸ್ ಅಂತ ಹೇಳ್ತೀವಿ. ವಾಟ್ ಈಸ್ ದಿಸ್? ದಿಸ್ ಇಸ್ ಒನ್ ಟೈಪ್ ಆಫ್ ಫಂಗೈ. ಸೊ ಇಟ್ ಗೆಟ್ ದ ಗ್ರೀನ್ ಕಲರ್ ಲೈಟ್. ಸೊ ಇದು ಯಾವ ಲೈಟ್ ಇದು? ಗ್ರೀನ್ ಕಲರ್ ಲೈಟ್ ಯಾವ್ದ್ರಲ್ಲಿರುತ್ತೆ? ಫಂಗೈಯಲ್ಲಿರುತ್ತೆ. ಸೊ ದೀಸ್ ಟೂ ಆರ್ ದ ಎಕ್ಸಾಂಪಲ್ ಆಫ್ bioluminescence animals. Okay children? Okay students, what type of source do you think is a bioluminescence? So bioluminescence ಅನ್ನೋದು ಯಾವ ರೀತಿಯಾದಂತಹ ಸೋರ್ಸ್ ಅಂತ ಗೊತ್ತಿದೆಯಾ ಮಕ್ಕಳ? Yes, it is a natural source of light energy. So students, see this picture. This is a jellyfish. So jellyfish ಅಲ್ಲಿ ಯಾವ ಕಲರ್ ಲೈಟ್ ಇದೆ? ಪರ್ಪಲ್ ಕಲರ್ ಲೈಟ್ ಇದೆ, isn't it children? ಸೊ ಅದು ತನ್ನ ಬಾಡಿಯಿಂದನೇ ಒಂದು ಕೆಮಿಕಲ್ ಅನ್ನ ಯೂಸ್ ಮಾಡಿಕೊಂಡು ಈ ಲೈಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇಟ್ ಈಸ್ ಆಲ್ಸೋ ಅ ನ್ಯಾಚುರಲ್ ಸೋರ್ಸ್ ಆಫ್ ಲೈಟ್ ಎನರ್ಜಿ. ಓಕೆ ಓಕೆ students, see this. Where does light energy come from? ಹಾಗಾದ್ರೆ ಲೈಟ್ ಎನರ್ಜಿ ನಮಗೆ ಎಲ್ಲಿಂದ ಸಿಗತ್ತೆ? We get light from variety of different sources. So different source ಇಂದ ನಮಗೆ ಏನು ಸಿಗತ್ತೆ? ಲೈಟ್ ಸಿಗತ್ತೆ. ಓಕೆ, ಹಾಗಾದ್ರೆ ಯಾವ್ದಾದ್ರ ಮೂಲಕ? ಸನ್, ಸ್ಟಾರ್ಸ್, okay, candles and some bioluminescence animals. Okay children, so the sun is the natural source of light energy. Okay children, ಹಾಗಾದ್ರೆ sun ಏನಾಗುತ್ತೆ? Natural source of light energy ಆಗುತ್ತೆ. And so are the stars. Stars is also a natural source of light energy. Can you think of any other natural source of light energy? ಇದು ಬಿಟ್ಟು ಬೇರೆ ಯಾವುದಾದ್ರೂ ನ್ಯಾಚುರಲ್ ಸೋರ್ಸ್ ಆಫ್ ಲೈಟ್ ಎನರ್ಜಿ ಇದೆಯಾ? ಎಸ್, ದಟ್ ಈಸ್ bioluminescence energy. Bioluminescence means what? So it is the special phenomena the some organism produce light by using chemicals in their body. ಓಕೆ, ಕೆಲವೊಂದು ಆರ್ಗ್ಯಾನಿಸಮು ತಮ್ಮ ಬಾಡಿಯಲ್ಲಿರುವಂಥ ಕೆಮಿಕಲ್ ಯೂಸ್ ಮಾಡಿಕೊಂಡು ಲೈಟನ್ನು ಪ್ರೊಡ್ಯೂಸ್ ಮಾಡುತ್ತೆ, ಅದಕ್ಕೆ ನಾವು ಬಯೋಲುಮಿನೆಸೆನ್ಸ್ ಅಂತ ಹೇಳ್ತೀವಿ. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಟೈಪ್ ಆಫ್ ದ ನ್ಯಾಚುರಲ್ ಸೋರ್ಸ್ ಆಫ್ ಲೈಟ್ ಎನರ್ಜಿ. ಓಕೆ ಚಿಲ್ಡ್ರನ್, ನೆಕ್ಸ್ಟ್, ಸೊ ವಿಚ್ ಆರ್ ದ ಮ್ಯಾನ್ ಮೇಡ್ ಸೋರ್ಸ್ ಆಫ್ ಲೈಟ್ ಎನರ್ಜಿ? ಎಸ್, ದಟ್ ಈಸ್ bulb, tube light and other such energy is called a man-made source of light energy. Okay,
So here bulb is giving light by using the electrical energy, and candles also giving light by using a chemical energy that we called as wax. Understood, students? Okay, students, see this picture. ಸೊ ಇದರಲ್ಲಿ ಯಾವ್ದ್ಯಾವುದು ನ್ಯಾಚುರಲ್ ಎನರ್ಜಿ ಆ್ಯಂಡ್ ಯಾವ್ದ್ಯಾವುದು ಮ್ಯಾನ್ ಮೇಡ್ ಸೋರ್ಸ್ ಆಫ್ ಲೈಟ್ ಎನರ್ಜಿ ಆ್ಯಂಡ್ ನ್ಯಾಚುರಲ್ ಸೋರ್ಸ್ ಆಫ್ ಲೈಟ್ ಎನರ್ಜಿ ಅಂತ ಕೊಟ್ಟಿದ್ದಾರೆ. ನೋಡಿದ್ದೀರಾ ಅಲ್ವಾ ಮಕ್ಕಳ? ನೆಕ್ಸ್ಟ್, ಸೊ ಈ ಕ್ಲಾಸಲ್ಲಿ ಏನು ಮಾಡಿಸಿದ್ರು ಮತ್ತೆ ಅಂತಂದರೆ WS2ನ ಫಿಲ್ ಮಾಡಿಸಿದ್ರು. ಮಾಡ್ಕೊಂಡಿದ್ದೀರಾ ಅಲ್ವಾ ಮಕ್ಕಳ? ಇನ್ ಕೇಸ್ ಮಾಡಿಲ್ಲ ಅಂತಂದರೆ ಈ ಪೇಜನ್ನು ನೋಡ್ಕೊಂಡ್ಬಿಟ್ಟು WS2ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಆ್ಯಂಡ್ ಅವತ್ತು ಹೋಮ್ವರ್ಕ್ ಏನು ಕೊಟ್ಟಿದ್ರು ನಿಮಗೆ? ಆನ್ಸರ್ ಕ್ವಶನ್ ನಂಬರ್ 1 and 2 ಆಫ್ WS2 ಅಲ್ಲಿರುವಂತಹ ಕ್ವಶನ್ ನಂಬರ್ 1 and 2ನ ಫಿಲಪ್ ಮಾಡಿ ಅಂತ ಹೇಳಿಬಿಟ್ಟು ಹೋಮ್ವರ್ಕ್ ಕೊಟ್ಟಿದ್ರು. ಮಾಡಿದ್ದೀರಾ ಅಲ್ವಾ? Next, we know about the heat energy. Okay, children. Here, heat is form of energy because it has a ability to do work. So, heat ಕೂಡ ಒಂದು ಫಾರ್ಮ್ ಆದಂತಹ ಎನರ್ಜಿ ಆಗಿರುತ್ತೆ. ಯಾಕಂದರೆ ಇದು ನಮ್ಮ ಕೆಲಸಗಳನ್ನು ಮಾಡ್ಕೊಳ್ಲಿಕ್ಕೆ ಯೂಸ್ ಆಗುತ್ತೆ. ಹಾಗಾದರೆ ನಮ್ಮ ಕೆಲಸಗಳನ್ನು ಹೇಗೆ ಮಾಡುತ್ತೆ ಇದು ಅಂತ ಹೇಳಿಬಿಟ್ಟು ನೋಡೋಣ. When you heat a pot of water on the stove, what do you observe? ಸೊ ನೀವು ಒಂದು ಪಾಟ್ ಆಫ್ ವಾಟರ್ನ ಒಂದು ಮಡ್ಕೆಲಿ ಏನಾದರೂ ನೀರನ್ನು ಕಾಯ್ಲಿಕ್ಕೆ ಇಟ್ಟರೆ ಸೊ ನೀವೇನು ಅಬ್ಸರ್ವ್ ಮಾಡ್ತೀರಾ? ಇನ್ ಸಮ್ ಟೈಮ್ ದ ವಾಟರ್ ಸ್ಟಾರ್ಟ್ಸ್ ಟು ಬಾಯ್ಲ್. ಸೊ ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಆ ನೀರು ಕುದಿಲಿಕ್ಕೆ ಪ್ರಾರಂಭಿಸುತ್ತೆ. This is because the heat is causing the particles in the water to move rapidly. ಸೊ ಆ ವಾಟರ್ನ ಹೀಟ್ ಮಾಡೋದ್ರಿಂದ ಏನಾಗುತ್ತೆ? ವಾಟರ್ ಪಾರ್ಟಿಕಲ್ ರ್ಯಾಪಿಡ್ ಆಗಿ ಮೂವ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾಕೆ ಅಂತಂದರೆ ಸೊ ಇದನ್ನು ಹೀಟ್ ಕೊಟ್ಟಾಗ ವಾಟರ್ ಇರೋದು ವಾಟರ್ ವೇಪರ್ ಆಗಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ವಾಟರ್ ವೇಪರಲ್ಲಿ ಪಾರ್ಟಿಕಲ್ಸ್ ಹೇಗಿರುತ್ತೆ? ರ್ಯಾಂಡಮ್ ಆಗಿ ಅರೇಂಜ್ ಆಗಿರುತ್ತೆ. Isn't it, children? Next, we know that where does heat energy come from? ಹಾಗಾದ್ರೆ ಈ ಹೀಟ್ ಎನರ್ಜಿ ಎಲ್ಲಿಂದ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. We get heat from many different sources. ಸೊ ನಮಗೆ ಹಲವಾರು ಕಡೆಗಳಿಂದ ಹೀಟ್ ಎನರ್ಜಿ ಸಿಗತ್ತೆ, ಡಿಫ್ರೆಂಟ್ ಸೋರ್ಸಸ್ ಇಂದ. ಓಕೆ, ಯಾವ್ದ್ಯಾವ್ದು ಅಂತ ನೋಡೋಣ. ದ ಸನ್ ಈಸ್ ಅ ನ್ಯಾಚುರಲ್ ಸೋರ್ಸ್ ಆಫ್ ಹೀಟ್ ಎನರ್ಜಿ ವಿಚ್ ಕೀಪ್ಸ್ ಅವರ್ ಪ್ಲಾನೆಟ್ ವಾರ್ಮ್. ಸೊ ಇದು ಸನ್ ಏನಿದೆಯಲ್ಲ, ಸೂರ್ಯ, ಇದು ನ್ಯಾಚುರಲ್ ಸೋರ್ಸ್ ಆಫ್ ಹೀಟ್ ಎನರ್ಜಿ. ಓಕೆ, ನಮಗೆ ಪ್ರಾಕೃತಿಕವಾಗಿ ಸಿಗುವಂತಹ ಒಂದು ಹೀಟ್ ಎನರ್ಜಿ ಇದು. ಓಕೆ, ಇದು ಏನು ಮಾಡುತ್ತೆ ಅಂತಂದರೆ ನಮ್ಮ ಅರ್ಥನ, ನಮ್ಮ ಪ್ಲಾನೆಟ್ ಯಾವುದು? ಅರ್ತ್. isn't it, children? ಸೊ ಅರ್ಥನ್ನ ವಾರ್ಮ್ ಆಗಿಡೋದಕ್ಕೆ ಹೆಲ್ಪ್ ಮಾಡತ್ತೆ. ಯಾಕೆ ಅಂತಂದರೆ ಈ ಅರ್ತ್ ವಾರ್ಮ್ ಆಗಿದ್ರೆ ಲಿವಿಂಗ್ ಥಿಂಗ್ಸ್ ಅಥವಾ ಲಿವಿಂಗ್ ಬೀಯಿಂಗ್ಸ್ ನಾವು ಬದುಕೋದಕ್ಕೆ ಎಷ್ಟು ಬಿಸಿ ಬೇಕೋ ಅಷ್ಟು ಬಿಸಿ ಇರುತ್ತೆ. ಓಕೆ, ಇನ್ ಕೇಸ್ ಏನಾದರೂ ಸೂರ್ಯನ್ಕಿಂತ ಇನ್ನ ಹತ್ರ ಇದ್ದಿದ್ರೆ ಏನಾಗ್ತಿತ್ತು? ಫುಲ್ ಹೀಟ್ ಜಾಸ್ತಿ ಆಗಿಬಿಟ್ಟು ಲಿವಿಂಗ್ ಬೀಯಿಂಗ್ಸ್ ಅಲ್ಲಿ ಬದುಕೋದಕ್ಕೆ ಆಗ್ತಿರ್ಲಿಲ್ಲ. ಇನ್ ಕೇಸ್ ದೂರ ಇದ್ದಿದ್ರೆ ಏನಾಗ್ತಿತ್ತು? ಸೊ ನಮಗೆ ಹೀಟೇ ಸಿಗ್ತಿರ್ಲಿಲ್ಲ. ಆ್ಯಂಡ್ ಈವನ್ ವಾಟರ್ ಕೂಡ ಅದು ಲಿಕ್ವಿಡ್ ಫಾರ್ಮಲ್ಲಿ ಇರ್ತಿದ್ದಿಲ್ಲ, ಐಸ್ ಫಾರ್ಮಲ್ಲಿ ಇರ್ತಿತ್ತು. ಓಕೆ, ಅವಾಗ ಅಲ್ಲಿ ಯಾವ ಜೀವಿಗಳು ಕೂಡ ಬದುಕೋದಕ್ಕೆ ಆಗ್ತಿರ್ಲಿಲ್ಲ. ಓಕೆ, ಅದಕ್ಕೆ ಸನ್ ಮತ್ತೆ ಅರ್ತ್ ಕರೆಕ್ಟ್ ಡಿಸ್ಟೆನ್ಸ್ ಅಲ್ಲಿ ಇದೆ ಅಂತಂದ್ರೆ ನಾವೆಲ್ಲ ವಾಸ ಮಾಡೋದಕ್ಕೆ ಎಷ್ಟು ವಾರ್ಮ್ ಅಪ್ ಬೇಕೋ ಅಷ್ಟು ವಾರ್ಮ್ ಅಪ್ ಇದೆ. ಫೈರ್ ಕನ್ವರ್ಟ್ಸ್ ದ ಕೆಮಿಕಲ್ ಎನರ್ಜಿ ಸ್ಟೋರ್ಡ್ ಇನ್ ವುಡ್ ಇಂಟು ಅ ಹೀಟ್ ಎನರ್ಜಿ. ಸೊ ಹಾಗಾದ್ರೆ ಫೈರ್, ಇದು ಬೆಂಕಿ ಏನಿದೆಯಲ್ಲ ಅದೇನ್ ಮಾಡುತ್ತೆ? ಕೆಮಿಕಲ್ ಎನರ್ಜಿನ ಏನ್ ಮಾಡತ್ತೆ? ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಆಗತ್ತೆ. ಎ ಬೋಲ್ಟ್ ಆಫ್ lighting also contains heat energy. Okay, children, when it strikes the earth,
It can burn things it comes into contact with. Even our bodies generate heat energy using the energy they get from a food. ಸೊ ಇಲ್ಲೇನಾಗುತ್ತೆ, ನಮ್ಮ ಬಾಡಿ ಕೂಡ ಹೀಟ್ ಎನರ್ಜಿನ ಜನರೇಟ್ ಮಾಡತ್ತೆ. ಯಾವ್ದ್ರ ಮೂಲಕ? ನಾವು ಫುಡ್ಡನ್ನ ಸೇವಿಸಿ ಆದ್ಮೇಲೆ ಅದು ನಮ್ಮ ಜಠರಕ್ಕೆ ಹೋಗ್ಬಿಟ್ಟು ಡೈಜೆಷನ್ ಆಗ್ಬೇಕಾದ್ರೆ ಅಲ್ಲಿ ಹೀಟ್ ಎನರ್ಜಿ ನಮಗೆ ಸಿಗತ್ತೆ. ಓಕೆ, ಹಾಗಾದ್ರೆ ಮ್ಯಾನ್ ಮೇಡ್ ಸೋರ್ಸಸ್ ಆಫ್ ಹೀಟ್ ಎನರ್ಜಿ ಯಾವ್ದ್ಯಾವ್ದು ಅಂದ್ರೆ, ಇಟ್ ಇನ್ಕ್ಲೂಡ್ಸ್ ಅ ಸ್ಟವ್, heater, geyser, ovens, and irons. To name a few, stove usually use a LPG gas. Isn't it, children? What do you mean by the full form of LPG? Yes, that is liquid petroleum gas. Okay, which is derived from the fossil fuels. Heater, geyser, and clothes irons convert electrical energy to heat energy. Okay, children. Students, see this picture. ಸೊ ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ಇಲ್ಲಿ ಸನ್ ಇದೆ ಫಸ್ಟ್, ಇಲ್ಲಿ ವಾಟರ್ ಇದೆ ಅಂಡ್ ಇಲ್ಲಿ ಫಾಸಿಲ್ ಫ್ಯೂಯಲ್ ಇದೆ. ಓಕೆ, ಸೊ ಈ ಸನ್ ಕೂಡ ಎನರ್ಜಿ ಆಗಿ ಹೀಟ್ ಎನರ್ಜಿ ಕೊಡುತ್ತೆ ಅಂಡ್ ಫಾಸಿಲ್ ಫ್ಯೂಯಲ್ಸ್ ಕೂಡ ಹೀಟ್ ಎನರ್ಜಿ ಕೊಡುತ್ತೆ. ಸೊ ಈ ವಾಟರ್ ಇಂದ ಹೇಗೆ ಸಿಗತ್ತೆ ಅಂತಂದ್ರೆ, ವಾಟರ್ ಅನ್ನ ನೀವು ಜೋಗ ಜಲಪಾತ ಎಲ್ಲ ನೋಡಿದ್ದೀರಾ ಅಲ್ವಾ? ಸೊ ಅಲ್ಲಿ ಏನಾಗತ್ತೆ, ಟರ್ಬೈನ್ ಗಳನ್ನ ಇಡ್ತಾರೆ. ಸೊ ಆ ಟರ್ಬೈನ್ ಏನ್ ಮಾಡತ್ತೆ, ಅಲ್ಲಿ ಎನರ್ಜಿನ ಕ್ರಿಯೇಟ್ ಮಾಡತ್ತೆ. ಅದರಿಂದ ಎಲೆಕ್ಟ್ರಿಸಿಟಿನ ಯೂಸ್ ಮಾಡ್ಕೊಂತೀವಿ. ಓಕೆ, ಆ ಎಲೆಕ್ಟ್ರಿಸಿಟಿಯಿಂದ ಏನ್ ಮಾಡ್ತೀವಿ, ಸೊ ಈ ಡಿಫ್ರೆಂಟ್ ಐಟಮ್ಸ್ ಅಂತಂದ್ರೆ ಐರನ್ ಬಾಕ್ಸು, ಬಲ್ಬ್ಸು, ಸ್ಟವ್ ಎಲ್ಲ ಏನಿದೆಯಲ್ಲ ಅದು ಫಾಸಿಲ್ ಫ್ಯೂಯಲ್ಸ್ ಎಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ಮಾಡ್ತೀವಿ. ಓಕೆ ಚಿಲ್ಡ್ರನ್, ನೆಕ್ಸ್ಟ್, ಸೊ ಈ ವರ್ಕ್ ಬುಕ್ನ ಕೂಡ ಫಿಲ್ ಮಾಡಿದ್ದೀರಾ ಅಲ್ವಾ ಮಕ್ಕಳ? ಆ್ಯಂಡ್ ದಿಸ್ ಒನ್ ಇಸ್ ಆಲ್ಸೋ. ಸೊ ಎಲ್ಲರೂ ಕಂಪ್ಲೀಟ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಅನ್ಕೊಂತೀನಿ. ಓಕೆ ಸ್ಟೂಡೆಂಟ್ಸ್, let us discuss about sources of heat energy. ಸೊ ಹೀಟ್ ಎನರ್ಜಿಗೆ ಸೋರ್ಸಸ್ ಯಾವ್ದ್ಯಾವುದು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ದ ಸನ್ ಅಂಡ್ ಫೈರ್ ಆರ್ ನ್ಯಾಚುರಲ್ ಸೋರ್ಸಸ್ ಆಫ್ heat energy. They provide a heat and also a light. Okay children, so it's sun and fire ನ್ಯಾಚುರಲ್ ಸೋರ್ಸ್ ಆಫ್ ಹೀಟ್ ಎನರ್ಜಿ ಆಗಿರುತ್ತೆ ಆ್ಯಂಡ್ ಲೈಟ್ ಎನರ್ಜಿ ಕೂಡ ಆಗಿರುತ್ತೆ. ಸೊ ದೆ ಪ್ರೊಡ್ಯೂಸ್ ಬೋತ್ ಹೀಟ್ ಆ್ಯಂಡ್ ದ ಲೈಟ್. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಸ್ಟೂಡೆಂಟ್, ಸಿ ದಿಸ್ ಪಿಕ್ಚರ್. ಎಸ್, ದಿಸ್ ಇಸ್ ಅ ಪಿಕ್ಚರ್ ಆಫ್ ವಾಟರ್ ಹೀಟರ್, ಹೇರ್ ಡ್ರೈಯರ್ ಆ್ಯಂಡ್ ಅ oven. These are man-made sources of heat energy. Okay, so ಈ ಮಿಷನ್ಸ್ ಗಳೆಲ್ಲ ಯಾರು ಮಾಡಿರೋದು? ಮನುಷ್ಯರು ಮಾಡಿರೋದು. ಸೊ it is a man-made source of heat energy. They use electrical energy to produce a heat energy. ಸೊ ಹಾಗಾದ್ರೆ ಹೀಟ್ ಎನರ್ಜಿ ಬರಬೇಕು ಅಂದ್ರೆ ಇದು ಯಾವ ಎನರ್ಜಿನ ಯೂಸ್ ಮಾಡ್ಕೊಂತವೆ ಈ ಮೆಷಿನ್ಸ್ಗಳು ಅಂತಂದ್ರೆ ಎಲೆಕ್ಟ್ರಿಕಲ್ ಎನರ್ಜಿನ ಯೂಸ್ ಮಾಡ್ಕೊಂತವೆ. Students, see this picture. Gas stove, wood fire stove and candle flame. These are the man-made source of heat energy. They use chemical energy to produce a heat energy. So ಇಲ್ಲಿ ಕೊಟ್ಟಿರುವಂತ ಇಷ್ಟು ಥಿಂಗ್ಸ್ ಕೂಡ man-made source of heat energy ಅಂದ್ರೆ ಮನುಷ್ಯ ತಯಾರಿಸಿದಂತಹ ವಸ್ತುಗಳು. ಇದು ಬೆಳಕನ್ನ ಕೊಡ್ಲಿಕ್ಕೆ ಯಾವ ಎನರ್ಜಿನ ಯೂಸ್ ಮಾಡ್ತವೆ? ಕೆಮಿಕಲ್ ಎನರ್ಜಿನ ಯೂಸ್ ಮಾಡಿಕೊಂಡು ಹೀಟ್ ಮತ್ತೆ ಬೆಳಕನ್ನ ಕೊಡ್ತವೆ. ಓಕೆ ಸ್ಟೂಡೆಂಟ್ಸ್, see this picture. These are not a sources of heat energy. ಇದು ಹೀಟ್ ಎನರ್ಜಿಯ ಸೋರ್ಸಸ್ ಅಲ್ಲ, ಬಟ್ they do not produce heat. ಇದು ಹೀಟ್ ನ ಪ್ರೊಡ್ಯೂಸ್ ಮಾಡಲ್ಲ. ದೇ ಓನ್ಲಿ ಟ್ರ್ಯಾಪ್ ದ ಹೀಟ್ ಎನರ್ಜಿ ಪ್ರೊಡ್ಯೂಸ್ಡ್ ಬೈ ಅವರ್ ಬಾಡಿ. ನಮ್ಮ ಬಾಡಿಯಲ್ಲಿ ಉತ್ಪತ್ತಿಯಾದಂತಹ ಹೀಟನ್ನು ಟ್ರ್ಯಾಪ್ ಮಾಡಲಿಕ್ಕೆ
ಈ ವಸ್ತುಗಳು ಅಥವಾ ಈ ಬಟ್ಟೆಗಳು ಸಹಾಯ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಾವು ಚಳಿಗಾಲದಲ್ಲಿ ಈ ಸ್ವೆಟರು ಗ್ಲೋವ್ಸು ಎಲ್ಲ ಹಾಕೊತಿದ್ದೀವಿ ಅಂತಂದರೆ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗುವಂಥ ಹೀಟನ್ನು ಟ್ರ್ಯಾಪ್ ಅಂತಂದರೆ ಹಿಡಿದು ಇಟ್ಕೊಳ್ಳತ್ತೆ. ಆವಾಗ ನಮಗೇನಾಗತ್ತೆ ಅಂತಂದರೆ ಬೆಚ್ಚಗಾಗತ್ತೆ, ಚಳಿ ಆಗೋದಿಲ್ಲ ನಮಗೆ ಜಾಸ್ತಿ. ಓಕೆ ಚಿಲ್ಡ್ರನ್, ನೆಕ್ಸ್ಟ್. ಸೊ ಆ ಕ್ಲಾಸಲ್ಲಿ ಏನು ಮಾಡಿಸಿದ್ರು ಅಂತಂದರೆ WS4 ಫಿಲ್ ಮಾಡಿಸಿದ್ರು. ಮಾಡ್ಕೊಂಡಿದ್ದೀರಾ ಅಲ್ವಾ ಮಕ್ಕಳ? ಇನ್ ಕೇಸ್ ಫಿಲ್ ಆಗಿಲ್ಲ ಅಂತಂದರೆ ಇದನ್ನು ನೋಡಿಕೊಂಡು ಫಿಲ್ ಮಾಡಿ. ಓಕೆ, ಆ್ಯಂಡ್ ಅವತ್ತು ಹೋಮ್ವರ್ಕ್ ಏನು ಕೊಟ್ಟಿದ್ರು ನಿಮಗೆ? ಆನ್ಸರ್ ಕ್ವಶನ್ ನಂಬರ್ 2 ಫ್ರಮ್ WS3. ಸೊ WS3ಯಲ್ಲಿರುವಂಥ ಕ್ವಶನ್ ನಂಬರ್ 2ನ ಆನ್ಸರು ಫಿಲ್ ಮಾಡಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ರು. ಓಕೆ, ಆ್ಯಂಡ್ this is also one of the activity that is you do the day. So brushing your teeth, did you need energy to do this activity? So ನಿಮ್ಮ ಟೀತನ್ನ ಬ್ರಷ್ ಮಾಡಲಿಕ್ಕೆ ಯಾವುದಾದ್ರೂ ನಿಮಗೆ ಎನರ್ಜಿ ಬೇಕಾಗತ್ತಾ? Yes, that is muscular energy, isn't it children? ಹಾಗಾದ್ರೆ muscular energy ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಓಕೆ, ಹಿಯರ್ muscular energy is the energy our body uses to perform all our daily tasks. ಸೊ ಮಸ್ಕ್ಯುಲರ್ ಎನರ್ಜಿ ಅನ್ನೋದು ಒಂದು ರೀತಿಯಾದಂಥ ಎನರ್ಜಿ. ಅದು ನಮಗೆ ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ನಮ್ಮ ಡೈಲಿ ಆ್ಯಕ್ಟಿವಿಟೀಸ್ನ, ಡೈಲಿ ಟಾಸ್ಕನ್ನ ಪರ್ಫಾರ್ಮ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ವಿಚ್ ಆರ್ ದ ಡೈಲಿ ಟಾಸ್ಕ್? ಎಸ್, ದಟ್ ಈಸ್ ವಾಕಿಂಗ್, ರನ್ನಿಂಗ್ ಆ್ಯಂಡ್ ಈವನ್ ಟಾಕಿಂಗ್. ಸೊ ನಾವು ವಾಕ್ ಮಾಡಬೇಕು, ರನ್ ಮಾಡಬೇಕು, ಟಾಕ್ ಅಂತಂದರೆ ಮಾತಾಡಬೇಕು ಅಂದರೂ ಕೂಡ ನಮ್ಮಲ್ಲಿರುವಂತಹ ಮಸಲ್ಸು ವರ್ಕ್ ಮಾಡಬೇಕು. ಸೊ ಮಸಲ್ಸ್ ವರ್ಕ್ ಮಾಡಬೇಕಂತಂದರೆ ಏನಿರಬೇಕಲ್ಲಿ? ಮಸಲ್ಸಲ್ಲಿ ಎನರ್ಜಿ ಇರಬೇಕು. ಸೊ ದಟ್ ಈಸ್ ಕಾಲ್ಡ್ ಅ ಮಸ್ಕ್ಯುಲರ್ ಎನರ್ಜಿ. ಈವನ್ ಆನಿಮಲ್ಸ್ ಯೂಸ್ ಮಸ್ಕ್ಯುಲರ್ ಎನರ್ಜಿ ಫಾರ್ ದೇರ್ ಆಕ್ಟಿವಿಟೀಸ್. ಸೊ ಅನಿಮಲ್ಸು ಕೂಡ ಮಸ್ಕ್ಯುಲರ್ ಎನರ್ಜಿನ ಯೂಸ್ ಮಾಡುತ್ತೆ. ಯಾವುದಕ್ಕೆ? ಅದರ ಡೈಲಿ ಟಾಸ್ಕಿಗೆ, ಅಂದರೆ ಓಡಾಡಲಿಕ್ಕೆ, ಬೇಟೆ ಆಡಲಿಕ್ಕೆ, ಮರವನ್ನು ಹತ್ತಲಿಕ್ಕೆ, ಎಲ್ಲದಕ್ಕೂ ಕೂಡ ಅನಿಮಲ್ಸು ಕೂಡ ಮಸ್ಕ್ಯುಲರ್ ಎನರ್ಜಿನ ಯೂಸ್ ಮಾಡ್ಕೊತಾರೆ. ದೆನ್ ವೇರ್ ಡಸ್ ಮಸ್ಕ್ಯುಲರ್ ಎನರ್ಜಿ ಕಮ್ ಫ್ರಮ್? ಹಾಗಾದರೆ ಮಸ್ಕ್ಯುಲರ್ ಎನರ್ಜಿ ನಮಗೆ ಎಲ್ಲಿಂದ ಸಿಗತ್ತೆ? We have learnt earlier that our digestive system work with our respiratory and circulatory system to convert the food we eat into energy that our body can use. This is muscular energy that we use to do work. ಅಂತಂದರೆ ಮಕ್ಕಳೇ, ನಾವು ಇನ್ನು ಪ್ರೀವಿಯಸ್ ಕ್ಲಾಸಲ್ಲಿ ಕಲ್ತಿದ್ದೀವಿ. ಓಕೆ, ಡೈಜೆಸ್ಟಿವ್ ಸಿಸ್ಟಮ್ಮು ಯಾವುದ್ರ ಜೊತೆ ವರ್ಕ್ ಮಾಡ್ತಿರತ್ತೆ? ರೆಸ್ಪಿರೇಟರಿ ಮತ್ತು ಸರ್ಕ್ಯುಲೇಟರಿ ಸಿಸ್ಟಮ್ ಜೊತೆ ವರ್ಕ್ ಮಾಡುತ್ತೆ. ಸೊ ಹೇಗೆ ವರ್ಕ್ ಮಾಡುತ್ತೆ ಅಂತಂದರೆ, ಕನ್ವರ್ಟ್ ದ ಫುಡ್ ವಿ ಈಟ್, ನಾವು ಏನು ಆಹಾರನ ಸೇವನೆ ಮಾಡ್ತೀವಲ್ಲ ಅದನ್ನು ಡೈಜೆಸ್ಟ್ ಮಾಡಿಬಿಟ್ಟು ಎನರ್ಜಿನ ಪಡ್ಕೊಳ್ಳಿಕ್ಕೆ ಸಹಾಯ ಮಾಡತ್ತೆ. ಓಕೆ, ಇದರಿಂದ ಏನಾಗುತ್ತೆ? ನಮ್ಮ ಬಾಡಿಗೆ ಎನರ್ಜಿ ಸಿಗತ್ತೆ. ಸೊ ಎನರ್ಜಿ ಸಿಕ್ಕಾಗ ನಾವೇನು ಮಾಡ್ತೀವಿ? ಕೆಲಸ ಮಾಡ್ತೀವಿ, ಓಡಾಡ್ತೀವಿ ಅಲ್ವಾ, ರನ್ ಮಾಡ್ತೀವಿ, ವಾಕಿಂಗ್ ಮಾಡ್ತೀವಿ, ಮಾತಾಡ್ತೀವಿ. ಸೊ ಇದೆಲ್ಲದಕ್ಕೂ ಕೂಡ ಎನರ್ಜಿ ಎಲ್ಲಿಂದ ಸಿಗತ್ತೆ ಅಂತಂದರೆ ನಮ್ಮ ಬಾಡಿಯಲ್ಲಿ ಅದು ಮಸಲ್ಸಲ್ಲಿ ಇರತ್ತೆ. ಆ ಮಸಲ್ಸಲ್ಲಿ ಇರುವಂತಹ ಎನರ್ಜಿನ ನಾವು ಮಸ್ಕ್ಯುಲಾರ್ ಎನರ್ಜಿ ಅಂತ ಹೇಳಿಬಿಟ್ಟು ಹೇಳ್ತೀವಿ. ಓಕೆ ಚಿಲ್ಡ್ರನ್, ಫಾರ್ ಎಕ್ಸಾಂಪಲ್ ಈಗ ನೋಡಿ, ನಾವು ಮಾತಾಡಬೇಕು ಅಂತಂದ್ರೂ ಕೂಡ ನಮ್ಮ ಜಾ ಪೋರ್ಷನಲ್ಲಿ ಇರುವಂತಹ ಮಸಲ್ಸು ಮೂಮೆಂಟ್ ಆಗುತ್ತೆ. ಸೊ ಮೂಮೆಂಟ್ ಆಗ್ತಿದೆ ಅಂತಂದರೆ ಏನು? ಅಲ್ಲಿ ಮಸ್ಕ್ಯುಲರ್ ಎನರ್ಜಿ ಯೂಸ್ ಆಗ್ತಿದೆ ಅಂತ. ಓಕೆ ಚಿಲ್ಡ್ರನ್, ಸೊ ಅವರ್ ಫುಡ್ ಕಮ್ಸ್ ಫ್ರಮ್ ಐದರ್ ಪ್ಲಾಂಟ್ಸ್ ಆರ್ ಆನಿಮಲ್ಸ್. ಸೊ ನಾವು ತಿನ್ನುವಂತಹ ಆಹಾರ ಅದು ಪ್ಲಾಂಟ್ಸಿಂದ ಕೂಡ ಬಂದಿರ್ಬೋದು ಅಥವಾ ಅನಿಮಲ್ಸಿಂದ ಕೂಡ ಬಂದಿರ್ಬೋದು. ಓಕೆ ಚಿಲ್ಡ್ರನ್, animal in turn eat plants, so all food on the earth ultimately come from plant. ಸೊ ಅನಿಮಲ್ಸ್ ಏನು ಮಾಡುತ್ತೆ? ಆಹಾರನ ತಿನ್ನುತ್ತೆ. ಯಾವುದನ್ನು ತಿನ್ನುತ್ತೆ? ಪ್ಲ್ಯಾಂಟ್ಸನ್ನು ತಿನ್ನುತ್ತೆ.
ಹಾಗಾದರೆ ಇಡೀ ಅರ್ಥಲ್ಲಿ ಅಲ್ಟಿಮೇಟ್ ಆಗಿ ಫುಡ್ಡಿಗೆ ಯಾವುದ್ರ ಮೇಲೆ ಅವಲಂಬಿತವಾಗಿದ್ದೀವಿ ನಾವು? ಪ್ಲಾಂಟ್ಸ್ ಮೇಲೆ ಅವಲಂಬಿತವಾಗಿದ್ದೀವಿ. ಇಸಂಟ್ ಇಟ್ ಚಿಲ್ಡ್ರನ್? ಪ್ಲಾಂಟ್ ಯೂಸ್ ಲೈಟ್ ಫ್ರಮ್ ದ ಸನ್ ಟು ಪ್ರೊಡ್ಯೂಸ್ ಫುಡ್ ಇನ್ ದರ್ ಲೀವ್ಸ್. ಸೊ ಪ್ಲಾಂಟ್ಸ್ ಏನು ಮಾಡುತ್ತೆ? ಸನ್ನಿಂದ ಬರುವಂತಹ ಲೈಟನ್ನು ಯೂಸ್ ಮಾಡಿಕೊಂಡು ತನ್ನ ಫುಡ್ಡನ್ನು ಪ್ರಿಪೇರ್ ಮಾಡ್ಕೊಳತ್ತೆ. ಎಲ್ಲಿ ಪ್ರಿಪೇರ್ ಮಾಡ್ಕೊಳತ್ತೆ? ಲೀವ್ಸು ಫುಡ್ಡನ್ನು ಪ್ರಿಪೇರ್ ಮಾಡುತ್ತೆ. ಓಕೆ, ಪ್ಲಾಂಟ್ಸಲ್ಲಿರುವಂತಹ ಲೀವ್ಸು ಫುಡ್ಡನ್ನು ಪ್ರಿಪೇರ್ ಮಾಡುತ್ತೆ. ಅದಕ್ಕೆ ನಾವು ಏನಂತ ಹೇಳ್ತೀವಿ? ಲೀವ್ಸಿಗೆ ಕಿಚನ್ ಹೌಸ್ ಆಫ್ ಅ ಪ್ಲಾಂಟ್ ಅಂತ ಹೇಳಿಬಿಟ್ಟು ಹೇಳ್ತೀವಿ. ಸೊ ಸಸ್ಯದಲ್ಲಿರುವಂತಹ ಅಡಿಗೆ ಮನೆ ಅಂತ ಹೇಳಿಬಿಟ್ಟು ಹೇಳ್ತೀವಿ. ಓಕೆ, ಸೊ ದ ಪ್ರೈಮರಿ ಸೋರ್ಸ್ ಆಫ್ ಅವರ್ ಮಸ್ಕ್ಯುಲರ್ ಎನರ್ಜಿ ಈಸ್ ದ ಸನ್. ಇಸಂಟ್ ಇಟ್ ಚಿಲ್ಡ್ರನ್? ಹಾಗಾದರೆ ನಮ್ಮ ಮಸಲ್ಸಲ್ಲಿರುವಂತಹ ಎನರ್ಜಿಯ ಪ್ರೈಮರಿ ಸೋರ್ಸ್ ಯಾವುದು? ಸನ್. ಯಾಕಂದರೆ ನಾವು ಫುಡ್ಡಿಗೆ ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗಿದ್ದೀವಿ ಆ್ಯಂಡ್ ಅನಿಮಲ್ಸು ಕೂಡ ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗಿದೆ. ಪ್ಲಾಂಟ್ಸ್ ಫುಡ್ಡನ್ನು ಹೇಗೆ ಪ್ರಿಪೇರ್ ಮಾಡುತ್ತೆ? ಸನ್ಲೈಟನ್ನು ಯೂಸ್ ಮಾಡಿಕೊಂಡು ಪ್ರಿಪೇರ್ ಮಾಡುತ್ತೆ. ಸೊ ನಾವು ಪ್ಲ್ಯಾಂಟನ್ನು ತಿಂತೀವಿ, ಕೆಲವೊಂದು ಅನಿಮಲ್ಸ್ಗಳನ್ನು ತಿಂತೀವಿ. ಲೈಕ್ ವೈಸ್ ಹೆನ್, ಎಗ್ ಆ್ಯಂಡ್ ಪ್ರಾಣಿಗಳಿಂದ ಬರುವಂತಹ ಹಾಲು ಎಲ್ಲನೂ ನಾವು ತಿಂತೀವಿ. ಇಸಂಟ್ ಇಟ್ ಚಿಲ್ಡ್ರನ್? You can see now important the sun is the life on the earth. ಸೊ ಸನ್ ಹೇಗೆ ಲೈಫು ಈ ಭೂಮಿ ಮೇಲೆ ಬದುಕೋದಕ್ಕೆ ಇಂಪಾರ್ಟೆಂಟು, ಸನ್ಲೈಟ್ ಹೇಗೆ ಇಂಪಾರ್ಟೆಂಟು ಅಂತ ಹೇಳಿಬಿಟ್ಟು ನೋಡೋಣ. ಓಕೆ ಸ್ಟೂಡೆಂಟ್ಸ್, ಸಿ ದಿಸ್ ಪಿಕ್ಚರ್. ಸೊ ದಿಸ್ ಇಸ್ ಅ ಸನ್. ಇಸಂಟ್ ಇಟ್ ಚಿಲ್ಡ್ರನ್? ಸೊ ಈ ಸನ್ನಿನ ಲೈಟಿಂದ ಏನು ಮಾಡುತ್ತೆ? ಈ ಪ್ಲಾಂಟ್ಸ್ ಎಲ್ಲ ಏನು ಮಾಡುತ್ತೆ? ಫುಡ್ಡನ್ನು ಪ್ರಿಪೇರ್ ಮಾಡುತ್ತೆ. ಓಕೆ, ಈ ಲೀವ್ಸ್ ಎಲ್ಲ ಫುಡ್ಡನ್ನು ಪ್ರಿಪೇರ್ ಮಾಡುತ್ತೆ. ಈ ಸನ್ಲೈಟ್ ಯೂಸ್ ಮಾಡಿಕೊಂಡು ಪ್ಲ್ಯಾಂಟ್ ಫುಡ್ ಪ್ರಿಪೇರ್ ಮಾಡುತ್ತಲ್ಲ, ಅದಕ್ಕೆ ನಾವು ಏನಂತ ಹೇಳ್ತೀವಿ? ಫೋಟೋಸಿಂಥಸಿಸ್ ಅಂತ ಹೇಳಿಬಿಟ್ಟು ಹೇಳ್ತೀವಿ. ಸೊ ಈ ಪ್ಲ್ಯಾಂಟನ್ನು ಯಾರು ತಿಂತಾರೆ? ಅನಿಮಲ್ಸ್ ತಿನ್ನುತ್ತೆ. ಇಸಂಟ್ ಇಟ್ ಚಿಲ್ಡ್ರನ್? ಸೊ ಅನಿಮಲ್ಸ್ ಫೀಡ್ ಆನ್ ಪ್ಲ್ಯಾಂಟ್. ಓಕೆ ಚಿಲ್ಡ್ರನ್? ಫಾರ್ ದ ಪರ್ಪಸ್ ಆಫ್ ದರ್ ಫುಡ್. ಓಕೆ, ಸೊ ನಾವೇನು ಮಾಡ್ತೀವಿ? ನಾವು ಕೆಲವೊಂದು ಪ್ಲ್ಯಾಂಟ್ಗಳನ್ನು ಕೂಡ ಆಹಾರವಾಗಿ ನಾವು ಸೇವಿಸ್ತೀವಿ ಆ್ಯಂಡ್ ಕೆಲವೊಂದು ಪ್ರಾಣಿಗಳನ್ನು ನಾವು ಆಹಾರವಾಗಿ ಸೇವಿಸ್ತೀವಿ. ಫಾರ್ ಎಕ್ಸಾಂಪಲ್, ಈ ಕೋಳಿ ಆಗಿರ್ಬೋದು ಅಥವಾ ಕುರಿ ಆಗಿರ್ಬೋದು ಅಥವಾ ಅದರಿಂದ ಬರುವಂಥ ಹಸು ಇಂದ ಬರುವಂತಹ ಹಾಲು ಅದನ್ನೆಲ್ಲನೂ ನಾವು ಸೇವಿಸ್ತೀವಿ ಅಲ್ವಾ? ಸೊ ಈಗೇನಾಗಿದೆ ಅಂತಂದರೆ, ಸೊ ಇದೆರಡನ್ನು ನಾವು ಸೇವಿಸೋದ್ರಿಂದ ನಮಗೆ ನಮ್ಮ ಬಾಡಿಯಲ್ಲಿ ಏನಾಗುತ್ತೆ? ಮಸ್ಕ್ಯುಲರ್ ಎನರ್ಜಿ ಫಾರ್ಮ್ ಆಗುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ಸೊ ನೆಕ್ಸ್ಟ್ ಏನು ಮಾಡಿದರು? ಈ ವರ್ಕ್ಶೀಟನ್ನು ಫಿಲ್ ಮಾಡ್ಕೊಂಡಿದ್ದೀರಾ ಅಲ್ವಾ ಮಕ್ಕಳ? ಆ್ಯಂಡ್ ಹೋಮ್ವರ್ಕ್ ಏನು ಕೊಟ್ಟಿದ್ರು ಅವತ್ತು? ಆನ್ಸರ್ ಕ್ವಶನ್ ನಂಬರ್ 1 and 2 and 3 ಆನ್ WS5. WS5 ಅಲ್ಲಿರುವಂಥ ಕ್ವಶನ್ ನಂಬರ್ 1, 2 and 3ನ ಫಿಲಪ್ ಮಾಡಿ ಅಂತ ಹೇಳಿದರು. ಮಾಡ್ಕೊಂಡಿದ್ದೀರಾ ಅಲ್ವಾ ಮಕ್ಕಳ? ಸ್ಟೂಡೆಂಟ್ಸ್, ಐ ಹೋಪ್ ಯು ಅಂಡರ್ಸ್ಟುಡ್ ದ ಸಮ್ಮರಿ ಆಫ್ ದಿಸ್ ವೀಕ್ ಕ್ಲಾಸ್. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.